ಎಲ್ರಿಗೂ ನಮಸ್ಕಾರ. ಮಡೆನೂರು ಮನು ಅಭಿನಯಿಸಿದಂಥ ಶೀರ್ಷಿಕೆ ಅನಾವರಣ ಒಳ್ಳೆಯದಿದೆ. ಒಳ್ಳೆಯದಾಗಲಿ. ಧನ್ಯವಾದಗಳು. ನಿಮ್ಮ ಶುಭ ಚಿತ್ರದಲ್ಲಿ ಎಲ್ಲ ರೀತಿಯ ಕಷ್ಟ ಸುಖಗಳನ್ನ ಅನುಭವಿಸಿ ಈಗ ಮುತ್ತರಸದ ಮೂಲಕ ಹೊಸ ಹುಟ್ಟು ಹಬ್ಬದ ದಿನ ಹೊಸ ಟೈಟಲ್ ಲಾಂಚಿನ ಮೂಲಕ ಈ ಒಂದು ಹುಟ್ಟದ ಹಬ್ಬಕ್ಕೆ ಒಂದು ಹೊಸ ಮುತ್ತರಸರಾಗಿ ನೀವು ಬರ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ಯಾವ ಮನು ಅಂದರೆ ಮಡೆನೂರು ಮನು ಅನ್ನೋದು ಹೋಗ್ಬಿಟ್ಟು ಮುತ್ತರಸ ಮನು ಅನ್ನಂಗೆ ಆಗುತ್ತೆ, MM ಅಂತ ಆಗ್ಬೋದು. ಆಗಲಿ ಅನ್ನೋದೇ ನಮ್ಮೆಲ್ಲರ ಆಸೆ. ಎಲ್ಲ ರೀತಿಯಿಂದನೂ ಇವ್ರದ್ದು ಸಮಸ್ಯೆಗಳಾಗಿತ್ತು. ಆ ಸಮಸ್ಯೆಗಳಾದಾಗ ಭಾಳಷ್ಟು ಜನ ಚಿತ್ರರಂಗದವರಾಗಿರ್ಬೋದು, ನಮ್ಮ NR ರಮೇಶ್ ಅವರಾಗಿರ್ಬೋದು, ಭಾಳಷ್ಟು ಜನ ನಿಮ್ಮ ಜೊತೆಯಲ್ಲಿ ಕೈ ಜೋಡಿಸಿದ್ರು. ಅದು ನಿಮ್ಮ ಒಳ್ಳೆತನಕ್ಕೋ ಏನೋ. ಆಮೇಲೆ ಅದು ಕಾನೂನಿನ ಅಂಗಳದಲ್ಲಿದ್ದರೆ ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡೋದು ಕೂಡ ಕ್ಲಿಯರ್ ಆಗಿದೆ ಅಲ್ವಾ? ಓಕೆ. ಸೊ ನಿಮಗೆ ಅದರಲ್ಲಿ ಜಯ ಸಿಕ್ಕಿದೆ, ನೀವು ನಿರಪರಾಧಿಗಳು ಅನ್ನಂಗೆ ಆಗಿದೆ. ವೆರಿ ಗುಡ್. ಸೊ ಹುಟ್ಟಿದ ಹಬ್ಬದ ದಿನ ಅದು ಕೂಡ ಅದು ಯಾವಾಗಾಗಿದ್ದು? ಶೂಟಿಂಗ್ ಮುಗಿದಿತ್ತು, ಅಂದರೆ ಮುಂಚೆನೇ ಮುಗಿದಿತ್ತು, ಸ್ವಲ್ಪ ಕ್ಯಾಚಪ್ ವರ್ಕ್ ಇತ್ತು, ಮುಗಿಸಿದೆ. ವೆರಿ ಗುಡ್. ಸೊ ಇವತ್ತು 2 ಟೈಟ್ಲು, ಒಂದು ವಿಚಾರಣೆ, ಇನ್ನೊಂದು ಮುತ್ತರಸ. ಓಕೆ, ಮುತ್ತರಸನ ವಿಚಾರಣೆ ಆಗೋದು ಬೇಡ ಅಂತೇಳಿ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ನನಗೆ ಕಾರ್ಯಕಾರಿ ಸಮಿತಿಯ ಸಭೆ ಇರೋದ್ರಿಂದ, ನಾನೊಬ್ಬ ಅಧ್ಯಕ್ಷನಾಗಿರೋದ್ರಿಂದ ನಾನು ಇಮಿಡಿಯೇಟಾಗಿ ಹೋಗಲೇಬೇಕಾಗಿದೆ. ದಯಮಾಡಿ ಯಾರು ಅಲ್ಲಿಂದ ಭಾವಿಸೋದು ಬೇಡ. ಆಲ್ ದಿ ಬೆಸ್ಟ್. ಊಟ ಬಂದು ಶುಭಾಶಯಗಳು. ಥ್ಯಾಂಕ್ ಯು. ನಟರುಗಳಾಗಲಿ ಅವ್ರುಗಳು ವಿಚಾರ ಬಂದಾಗ ಅದನ್ನು ವರ್ಷ ತಮ್ಮದೇ ಆದಂತಹ ಕುಟುಂಬದ ಕಾರ್ಯಕ್ರಮ ಅನ್ನೋ ರೇಂಜಲ್ಲಿ ಗಾಂಧಿನಗರದಲ್ಲಿ ಮಾಡ್ತಾ ಇರೋದನ್ನ ನಾನೇ ಸರಿ ಸುಮಾರು 25 ವರ್ಷಗಳ ಕಾಲ ನೋಡಿದ್ದೀನಿ. ನೀವು ಈ ಚಿತ್ರದ ನಿರ್ಮಾಪಕರು, ನಿಮಗೆ ಈ ಮುತ್ತರಸ ಇನ್ನೂ ಒಂದು ಹೆಚ್ಚಿನ ರೀತಿಯಲ್ಲಿ ನಿಮ್ಮ ಬಲವನ್ನು ಬಲಪಡಿಸಲಿ ಅಂತ ಹೇಳಿ ನಾನು ಕೇಳಕ್ಕಾಗ್ತೀನಿ ಬ್ರದರ್. ಥ್ಯಾಂಕ್ ಯು. ಸಾರಿ, ನಾನು ಅರ್ಜೆಂಟ್ ಮಾಡ್ಕೊಂಡು ಹೊರಟ್ಬಿಟ್ಟಿದ್ದೆ. ನಿರ್ಮಾಪಕರಾದಂತಹ KM ನಟರಾಜ್ ಅವರಿಗೆ ಶುಭವಾಗಲಿ. ಅದನ್ನು ಮುಂದಿನ ದಿನದಲ್ಲಿ ಅನೌನ್ಸ್ ಮಾಡ್ತಾರಂತೆ. ಕಾರ್ಯಕ್ರಮ ಮುಂದುವರಿಸ್ತಾ ನಮ್ಮ ಪ್ರೀತಿಯ ಕರಿಸುಬು ಸರ್ ಅವರು ಬಂದಿದ್ದಾರೆ. ಅವರನ್ನ ವೇದಿಕೆಗೆ ನಾನು ಬರಮಾಡ್ಕೊಳ್ತೇನೆ. ಮನು ಅವರನ್ನ ಹಾರಿಸ್ತಾ ಶುಭವಾಗಿ ಅಂತ ಹಾರಿಸಿ. ಎಲ್ರಿಗೂ ನಮಸ್ಕಾರ. ಈ ದಿನ ಜನ್ಮ ತಾಳಿರುವಂಥ ಮಡೆನೂರು ಮನು ನಿಮಗೆಲ್ಲ ಗೊತ್ತಿದೆ. ಕೆಲವೇ ತಿಂಗಳ ಹಿಂದೆ ಏನೆಲ್ಲ ನೋವು ಅನುಭವಿಸಿದ ಆತನ ಸಿನಿಮಾ ಕುಲದಲ್ಲಿ ಕೀಳಾವುದು ಚಿತ್ರದಲ್ಲಿ ಅದೆಷ್ಟು ಸಾವಿರ ಸತಿ ನಾನು ಮುತ್ತರಸ ಅಂತ ಕರೆದಿದ್ದೇನೋ ಗೊತ್ತಿಲ್ಲ. ಕುಲದಲ್ಲಿ ಕೀಳಾವುದು ಚಿತ್ರದ ಮುತ್ತರಸನ ಪಾತ್ರ ಏನಿತ್ತು ಅಲ್ಲಿ ಆ ಹೆಸರು ಇವತ್ತು ಹೊಸ ಚಿತ್ರದ ಟೈಟಲ್ ಆಗಿದೆ. ಭಾಳ ಖುಷಿ ಆಯಿತು. ಭಾಳ ಒಳ್ಳೆಯ ಹೆಸರು, ಯೋಗರಾಜ್ ಭಟ್ರು ಇಟ್ಟಂಥ ಹೆಸರು. ಕುಲದಲ್ಲಿ ಕೀಳಾವುದಲ್ಲಿ ಮುತ್ತರಸನಿಗೆ ಒಂದು ರೀತಿ ಗಾಡ್ ಫಾದರ್ ಆಗಿ, ಒಬ್ಬ ತಂದೆಯಾಗಿ ಒಂದು ಒಳ್ಳೆ ಪಾತ್ರದಲ್ಲಿ ಅಭಿನಯಿಸಿದ್ದೆ. ಆ ಚಿತ್ರದ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾನೆಷ್ಟು ನೋವು ಅನುಭವಿಸಿದೆ ಅನ್ನೋದು ತಾವೆಲ್ಲ ನೋಡಿರ್ತೀರ. ಸೊ ಎಲ್ಲ ಕಹಿ ಘಟನೆಗಳನ್ನ ಮರೆತು ಇವತ್ತು ನಮ್ಮ ಮುತ್ತರಸ ಅಂದರೆ ಮನು ಬರ್ತಾರೆ. ಆ ಥರ 2 ಸಿನಿಮಾದಲ್ಲಿ ಹಿಂದಿನ ಸಿನಿಮಾ ನಿರ್ಮಾಪಕರು ಇಲ್ಲೇ ಕೂತಿದ್ದ ನಟರಾಜ್ ಅವರು, ಅವರೇ ಮುತ್ತರಸ ಸಿನಿಮಾವಿನ ನಿರ್ಮಾಪಕರು. ಕೇದಾರನಾಥ್ ಕುರಿ ಫಾರಂ ಅಂತ ಭಾಳಷ್ಟು ಜನ ಆ ಸಿನಿಮಾ ನೋಡಿಲ್ಲ. ಒಳ್ಳೆಯ ಕಂಟೆಂಟ್ ಇದ್ದಂಥ ಸಿನಿಮಾ. ಸೊ ಈ ಮುತ್ತರಸ ಚಿತ್ರದಿಂದ ಮನುಗೆ ಶುಭಾರಂಭ ಆಗಲಿ ಅವನ ಹುಟ್ಟುಹಬ್ಬದ ದಿನ ಅಂತ ಅಂದ್ಬಿಟ್ಟು ನಾನು ಈ ಮೂಲಕ ಕೇಳ್ಕೊಡ್ತೀನಿ. ವಸಿಷ್ಠ ಅವರು ಈಗ ತಾನೇ ಬಂದರು, ಸ್ವಲ್ಪ ಬೆಂಗಳೂರು ಟ್ರಾಫಿಕ್ ಗೊತ್ತಲ್ಲ, ಹೀಗಾಗಿ ಮನು ದ ಬೆಸ್ಟ್. ಹುಟ್ಟುಹಬ್ಬದ ಶುಭಾಶಯಗಳು. ಮುತ್ತರಸ ಚಿತ್ರದಿಂದ ಇವತ್ತಿಂದ ನಿನಗೆ ಹಿಡಿದಂಥದ್ದು ಎಲ್ಲ ಬಿಟ್ಟು ಹೋಗಿ ಶುಭಾರಂಭ ಆಗಲಿ ಅಂತ ನಿಮ್ಮ ಹಾರೈಸ್ತೀನಿ. ನಟರಾಜ್ ಅವ್ರಿಗೂ ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ ನಟರಾಜ್ ಅವರೇ. ಭಾಳ ದೂರದಿಂದ ಬಂದಿದ್ದಾರೆ,
ಮಂಜಮ್ಮ ಜೊತೆಯವರು ಅವರು ಶುಭ ಹಾರೈಸಿದ್ದೆಲ್ಲ ಇದೆಲ್ಲ ನಿರ್ವಿಘ್ನ ನಡೆಯುತ್ತೆ ಅಂತ ನಾನು ಭಾವಿಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಕರಿಸುಬ್ಬು ಸರ್. ಸೊ ವಸಿಷ್ಠರೇ, ದಿಸ್ ಇಸ್ ದ ಪೋಸ್ಟರ್. ವಿಚಾರಣೆ ಆಗಲೇ ಮುಕ್ತಾಯವಾಗಿದೆ ಸಿನಿಮಾ. ಮುತ್ತರಸ. ಮೊದಲಿಗೆ ಮಾಧ್ಯಮ ಮಿತ್ರರಿಗೆ, ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದ. ಯಾಕೆಂದರೆ ಒಂದು ಹಳೆ ಕತೆ, ಒಂದು ಕೆಟ್ಟ ಕನಸು ಅಂತೆಲ್ಲ ಮರ್ತಿದ್ದೀವಿ. ಇವತ್ತು ಯಾವುದೂ ನೆನ್ಪು ಮಾಡ್ಕೊಳ್ಳೋದು ಬೇಡ. ಅದಕ್ಕೆ ಸಪೋರ್ಟ್ ಮಾಡಿದವ್ರು ನೆನ್ಪು ಮಾಡ್ಕೊಳ್ಳೇಬೇಕು. ಇಲ್ಲಾಂದರೆ ಸಪೋರ್ಟ್ ಇದ್ದರೆ ಯಾರ್ದು ಆಗಲ್ಲ. ಯಾಕೆಂದರೆ ಮಾಧ್ಯಮ ಮಿತ್ರರಿಂದ ಹಿಡಿದು ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದ್ರೆ, ಇಲ್ಲಾಂದರೆ ನಾನು ಮತ್ತೆ ಸಿನಿಮಾ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಇದಕ್ಕೆ ವಿಶೇಷವಾಗಿ ಸ್ಪೆಷಲ್ ಥ್ಯಾಂಕ್ಸ್ ಎಲ್ಲರಿಗೂ. ನಾವು ರಮೇಶ್ ಅಣ್ಣವ್ರಿಗೆ ಹೇಳಲೇಬೇಕು. ಆಮೇಲೆ ಶಿವಕುಮಾರ್ ನಾಯ್ಕ್ ಸರು, ಆಮೇಲೆ ಪ್ರತಿಯೊಬ್ಬರು ನಮ್ಮ ಕೆ ರಾಮನಾರಾಯಣ್ ಸರು ಎಲ್ಲರನ್ನೂ ಕೂಡ ಮೀಟ್ ಮಾಡಿದೆ. ಎಲ್ಲರೂ ಕೂಡ ಒಳ್ಳೊಳ್ಳೆ ಸಪೋರ್ಟ್ ಮಾಡಿದರು. ವಿಶೇಷವಾಗಿ ಆಲ್ ಓವರ್ ಕರ್ನಾಟಕದ ಜನತೆ, ದರ್ಶನ್ ಸರ್ ಮತ್ತು ದರ್ಶನ್ ಸರ್ ಫ್ಯಾನ್ಸು, ಶಿವಣ್ಣವರು ಮತ್ತು ಶಿವಣ್ಣವ್ರ ಫ್ಯಾನ್ಸು, ಮತ್ತು ಧ್ರುವಣ್ಣವ್ರ ಫ್ಯಾನ್ಸು ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಇಲ್ಲಿಂದಲೇ ಕೂಡ ಎಲ್ರಿಗೂ ನಮಸ್ಕಾರ ಮಾಡ್ತೀನಿ. ಥ್ಯಾಂಕ್ ಯು ಮತ್ತೊಮ್ಮೆ ಸಪೋರ್ಟ್ ಮಾಡಿದ್ದಕ್ಕೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಒಂದೇ ಮಾತು, ಎಲ್ರಿಗೂ ಕೂಡ ಒಂದು ಫೋನಲ್ಲಿ ಇದ್ದವರು ಹೇಳಿದೆ, ನಮ್ಮ ಎಲ್ರಿಗೂ ಕೂಡ ವಸಿಷ್ಠಣ್ಣವ್ರಿಗೆ ನಾವು ಸುಮಾರು ಒಂದು 7 ವರ್ಷದಿಂದ ಕೆಲಸ ಮಾಡ್ತಾನೆ ಇದ್ದೀವಿ. ಈಗ ತಲವಾರಪೇಟೆನ ಒಂದು ಸಿನಿಮಾನೂ ಕೂಡ ಡಬ್ಬಿಂಗ್ ಈಗ ಮುಗೀತು. ಫುಲ್ಲು ವಸಿಷ್ಠಣ್ಣ ಅವ್ರ ಜೊತೆ ಫುಲ್ಲು ಸಿನಿಮಾ ಪೂರ್ತಿ ಒಂದು ಸ್ನೇಹಿತನ ಒಂದು ಪಾತ್ರ, ಫುಲ್ ಒಂದು ಲೀಡರ್ ಅವ್ರ ಜೊತೆ ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ತುಂಬ ಖುಷಿಯಾಗಿದೆ. ಥ್ಯಾಂಕ್ಸ್ ಅಣ್ಣ ಒಂದು ಆಶೀರ್ವಾದ ಮಾಡಕ್ಕೆ ಬಂದಿದ್ದಕ್ಕೆ. ಹಾಗೆ ಅಮ್ಮ ಒಂದೇ ಒಂದು ಫೋನು, ಯಾರು ಕೂಡ ಒಂದೇ ಒಂದು ಕಾಲಲ್ಲಿ ಯಾರು ಕೂಡ ಬರಲ್ಲ ಆಗಲ್ಲ ಅಂತ ಹೇಳಿಲ್ಲ. ಎಲ್ಲರೂ ಕೂಡ ಅಮ್ಮಂಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಹಿರಿಯ ನಟರಾದಂಥ ಉಮೇಶ್ ಅಣ್ಣವರು, ಅವರ ಒಂದು ಆಶೀರ್ವಾದ ತುಂಬ ಖುಷಿಯಾಗುತ್ತೆ. ಥ್ಯಾಂಕ್ಸ್ ಅಣ್ಣ ಬಂದಿದ್ದಕ್ಕೆ. ಹಾಗೆ ಕಲಿಸುಬ್ಬಣ್ಣ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಅವ್ರದ್ದು ಒಂದು ಆಲ್ಮೋಸ್ಟ್ ಇದು 3ನೇ ಸಿನಿಮಾ. ಇದರಲ್ಲೂ ಒಂದು ಕ್ಯಾರೆಕ್ಟರ್ ಇದೆ ಸುಬ್ಬಣ್ಣ ಅವರಿಗೆ. ನಮ್ಮ ಕುಲದಲ್ಲಿ ಕೀಳಿ ಅವ್ರಲ್ಲಂತೂ ಫುಲ್ ಅಬ್ರ ಮಾಡಿ ಹಾಕವ್ರೆ. ಇದರಲ್ಲೂ ಒಂದು ಒಳ್ಳೆ ಕ್ಯಾರೆಕ್ಟರ್ ಇದೆ. ಖಂಡಿತ ಥ್ಯಾಂಕ್ಸ್ ಅಣ್ಣ. ಆಮೇಲೆ ನಮ್ಮ ನಿರ್ಮಾಪಕರು KM ನಟರಾಜ್ ಸರ್, ಇದಕ್ಕೆ 2ನೇ ಸಿನಿಮಾ ನಾವು ಮಾಡ್ತಾ ಇರೋದು. ಸ್ವಾಮಿಗೌಡರು ಅಂತ ಅವ್ರು ಔಟ್ ಆಫ್ ಸ್ಟೇಷನ್ ಹೋಗಿದ್ದಾರೆ. ಇಬ್ಬರೂ ಸೇರಿ ಒಂದು ಮನಸ್ಸು ಮಾಡಿ, ನಾನು ರಾಜೇಶ್ ಸಾಲುಂಡಿ ಅವ್ರ ಹತ್ರ ಒಂದು ಡಿಸ್ಕಷನ್ ನಡೀತಾ ಇದ್ದಿದ್ದು ಆದಮೇಲೆ ಏನು ಮಾಡೋದು, ಹಿಂಗೆ ಏನು ಕತೆ ಅಂತ ಒಂದು ಒಳ್ಳೆ ಕತೆ ತಂದರು. ಅದು ಏನು ಈಗಿನ ನಡೆದಿರೋಂಥ ಒಂದು ಕತೆ, ಏನೋ ಬೇಡಿ ಎಲ್ಲ ನೋಡ್ಬಿಟ್ಟು ಇದನ್ನೆಲ್ಲ ಸೇರಿಸ್ಬಿಟ್ಟಾನೆ ಅಂತ ಅನ್ಕೊಂಬೇಡಿ. ಒಂದು ಚಿಕ್ಕದೊಂದು 5-10% ಅಷ್ಟೇ ಇರುತ್ತೆ. ಮಿಕ್ಕಿದೆಲ್ಲ ಸಿನಿಮಾಟಿಕಾಗಿ ಚೆನ್ನಾಗಿ ಬರೆದಿದ್ದಾರೆ. ಡೈರೆಕ್ಟರ್ ಯಾರು ಅನ್ನೋದು ಏನು ಕತೆ ಅನ್ನೋದು ದೊಡ್ಡ ಟೀಮೇ ಇದೆ. ಮ್ಯೂಸಿಕ್ ಡೈರೆಕ್ಟ್ರು ಪ್ರತಿಯೊಬ್ಬರು ಒಂದು ದೊಡ್ಡ ಟೀಮ್ ಇದೆ. ಕುಂಬಳಕಾಯಿಯವರೆಗೂ ಸಿನಿಮಾ ರಿವ್ಯೂ ಮಾಡೋದೇ ಬೇಡ ಅಂತ ನಾವೇ ಸಸ್ಪೆನ್ಸಿಗೆ ಇಟ್ಬಿಟ್ಟಿದ್ದೀವಿ. ಯಾಕೆಂದರೆ ಹೋದ್ಸತಿ ಎಲ್ಲರೂ ಅನೌನ್ಸ್ ಮಾಡಿ ಡೈರೆಕ್ಟ್ರು 2-3 ಜನ ಎಲ್ಲ ಚೇಂಜ್ ಆದರು. ಹಂಗಾಗಿ ಈ ಸಲ ಸಿನಿಮಾ ಕುಂಬಳಕಾಯಿ ಆಗೋವರೆಗೂ ಯಾವುದೇ ಕಾರಣಕ್ಕೂ ನಾವು ಯಾವುದೂ ರಿವೀಲ್ ಮಾಡೋದೇ ಬೇಡ ಅಂತ ನಿರ್ಮಾಪಕರು, ನಾವು, ರೈತರು ಎಲ್ಲರೂ ಕೂಡ ಡಿಸ್ಕಷನ್ ಮಾಡಿದ್ದೀವಿ. ಒಂದು ಹೊಸ ಸುದ್ದಿಯೊಂದಿಗೆ ಅತಿ ಶೀಘ್ರದಲ್ಲಿ ಎಲ್ಲರೂ ಕೂಡ ತಂಡ ಬರ್ತೀವಿ. ಈಗ ಕತೆ ಹೇಳೋದಾದರೆ ಒಂದು ಮಾಸ್, ಒಂದು ಕಾಮಿಡಿ, ಒಂದು ಎಮೋಷನಲ್, ಒಂದು ಮಿಕ್ಸ್ ಆಗಿರುವಂಥ ಸಿನಿಮಾ ಮುತ್ತರಸ. ಇದು ತುಂಬ ಒಂದು ಒಳ್ಳೆ ಸಸ್ಪೆನ್ಸ್ ಆಗಿ ಒಂದು ಚೆನ್ನಾಗಿ ಹೋಗ್ತಿದೆ ಇದ್ರ ಕತೆ. ಇನ್ನೂ ಒಂದು 15-20 ದಿವಸದಲ್ಲೆಲ್ಲ ಕ್ಲಿಯರ್ ಆಗುತ್ತೆ. ವಿಚಾರಣೆ ಸಿನಿಮಾ ಅಕುಲ್ ಅವರ ನಿರ್ದೇಶನ, ರಮೇಶ್ ಸರ್ ಒಂದು ನಿರ್ಮಾಣ. ಅದು ಒಂದು 2 ವರ್ಷದ ಮುಂಚೆ ಮುಗಿಸಿದ್ದೆ. ಸ್ವಲ್ಪ ಹೇರ್ ಸ್ಟೈಲ್ ಎಲ್ಲ ಇರೋದ್ರಿಂದ ಸ್ವಲ್ಪ ಪ್ಯಾಚಪ್ ವರ್ಕ್ ಇತ್ತು. ಇವಾಗ ಮುಗಿಸಿ ಕುಂಬಳಕಾಯಿ ಮುಗಿಸಿ ಸಿನಿಮಾ ರಿಲೀಸಿಗೆ ಆಲ್ಮೋಸ್ಟ್ ಡಬ್ಬಿಂಗ್ ರೆಡಿ ಇದೆ ಸಿನಿಮಾ. ಆಮೇಲೆ ಈ ವಿಚಾರದಲ್ಲಿ ನೆನ್ಕೋಬೇಕು ಅಂದರೆ ನಾನು ಮೇಯ್ನ್ ನಮ್ಮ ನಿರ್ಮಾಪಕರು ಸಂತೋಷ್ ಸರ್ ಮತ್ತು ವಿದ್ಯಾಕ ಅವರ ಒಂದು ಆಶೀರ್ವಾದ, ಮತ್ತು ನಮ್ಮ ಗಾಡ್ ಫಾದರ್ ನಮ್ಮ ಯೋಗರಾಜ್ ಭಟ್ರು ಸರ್, ಕೆ ರಾಮನಾರಾಯಣ್ ಸರ್, ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ವಿಶೇಷವಾಗಿ ನಮ್ಮ ಸುಧೀಂದ್ರ ವೆಂಕಟೇಶಣ್ಣ ಹಾಗೂ ಅನಿಲ್ ಯಾದವ್ ಅವರೇ, ನಮಸ್ತೆ, ಎಲ್ಲಿದ್ದೀರೋ ಗೊತ್ತಿಲ್ಲ. ತುಂಬ ಥ್ಯಾಂಕ್ಸ್ ಎಲ್ರಿಗೂ ಥ್ಯಾಂಕ್ಸ್. ಥ್ಯಾಂಕ್ ಯು. ಇದು ಯಾವಾಗ ಸ್ಟಾರ್ಟ್ ಮಾಡ್ತೀರಾ? ಇನ್ನು 1.5 ತಿಂಗಳಾಗುತ್ತೆ ಸರ್. ವಿಚಾರಣೆ ಯಾವಾಗ ಬಿಡುಗಡೆ? ವಿಚಾರಣೆ ಡಿಸೆಂಬರ್ ಅಂತ ಅನ್ಕೊಂಡಿದ್ವಿ. ಇನ್ನೂ ದೊಡ್ಡ ಸಿನಿಮಾಗಳಿರೋದ್ರಿಂದ ಸ್ವಲ್ಪ ಹಿಂದೆ ಮುಂದೆ ನೋಡ್ಕೊಂಡು ಬರಬೇಕು ಅಂತ ಅನ್ಕೊಂಡಿದ್ವಿ. ರಾಮನಾರಾಯಣೆಲ್ಲ ಕರಿಬೋದಿತ್ತಲ್ಲ ಇವತ್ತು? ಕರೆದ ಸರ್, ಎಲ್ಲರನ್ನೂ ಕರೆದಿದ್ದೀವಿ. ಬಟ್ ಇವತ್ತು ಅವರು ಇದ್ದಕ್ಕಿದ್ದಂಗೆ ಒಂದು ವಾರದಲ್ಲಿ ಸೆಟ್ ಆಗಿರೋದ್ರಿಂದ ಅವರು ಸ್ವಲ್ಪ ಪ್ರೊಡ್ಯೂಸರ್ನ ಬೇರೆ ಕಥೆಯನ್ನು ನೋಡೋಕೆ ಹೋಗಿದ್ದಾರೆ ಅಂತ ಅಂದರು. ಪ್ರೊಡ್ಯೂಸರ್ ಜೊತೆ ಮಾತುಕತೆ ಅಂದರು. ಹಾಗಾಗಿ ಪ್ರತಿಯೊಬ್ಬರಿಗೂ ಹೇಳಿದ್ದೀನಿ. ಭಟ್ರು ಸರ್ ಇಲ್ಲ, 14ನೇ ತಾರೀಕು ಬರ್ತಾರೆ. ಇವರು ಕುಲದಲ್ಲಿ ಗಿಳಿಯಾವತ್ತು ಪ್ರೊಡ್ಯೂಸರ್ ಹೇಳಿದ್ರ? ಹೇಳಿದ್ವಿ ಹೋಗಿದ್ದು. ಪ್ರೊಡ್ಯೂಸರ್ ಮನೆ ಹತ್ರನೂ ಹೋಗಿದ್ದು. ಅವರು ಕೂಡ ಇಲ್ಲ ಬೆಂಗಳೂರಲ್ಲಿ. ಹಂಗಾಗಿ ಮಾತಾಡಿಸ್ಬಿಟ್ಟು ಬಂದಿದೆ. ಒಳ್ಳೆಯದಾಗಲಿ. ಇನ್ನು ನಮ್ಮ ನಿರ್ಮಾಪಕರಾದಂತಹ ಮಾಧ್ಯಮ ಮಿತ್ರರಿಗೆ ಹಾಗೂ ಇಲ್ಲಿ ವೇದಿಕೆ ಮೇಲೆ ಇರುವ ಎಲ್ಲರಿಗೂ ನನ್ನ ವಂದನೆಗಳು. ಇದು ನಂದು ಮನು ಅವ್ರದ್ದು 2ನೇ ಸಿನಿಮಾ. ಮೊದಲಿಗೆ ಕೇದಾರ್ನಾಥ್ ಕುರಿ ಫಾರ್ಮ್ ಅಂತ ಒಂದು ಮಾಡಿದ್ರಿ. ಅದಾದಮೇಲೆ ಇದು ಈಗ ಹೊಸದಾಗಿ ಒಂದು ಲಾಂಚ್ ಮಾಡ್ತಾ ಇದ್ದೀವಿ.
ಅವನದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಹಂಗಾಗಿ ನಮ್ಮ ಹತ್ರ ಬಂದು ಎಲ್ಲ ಕುತ್ಕೊಂಡು ಸಾಲ್ವ್ ಮಾಡಿಕೊಂಡು ಬಂದಿದ್ದೀನಣ್ಣ, ಹಿಂಗೆ ಮಾಡೋಣ ಅಂತ ಒಂದು ಮುತ್ತರಿಸುವಂಥ ಒಂದು ಟೈಟ್ಲು ರಿಲೀಸ್ ಮಾಡ್ತಾ ಇದ್ದೀವಿ ಇವತ್ತು. ಈಗ ಒಂದು ತಿಂಗಳಲ್ಲಿ ಶೂಟಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಎಲ್ಲರೂ ತಮ್ಮ ಎಲ್ಲರ ಆಶೀರ್ವಾದ ನಮಗಿರ್ಬೇಕು. ನಮ್ಮ ಮಾಧ್ಯಮ ಮಿತ್ರರಿಗೆ ಮತ್ತು ಪತ್ರಕರ್ತರಿಗೆಲ್ಲ ನಮಸ್ಕಾರ. ಮತ್ತು ವೇದಿಕೆ ಮೇಲೆ ಉಪಸ್ಥಿತರಾಗಿರುವ ಎಲ್ಲ ನಮ್ಮ ನಿರ್ಮಾಪಕರಿರ್ಬೋದು, ವಸಿಷ್ಠ ಇರ್ಬೋದು, ನಮ್ಮ ಎಲ್ಲ ಕಲಾವಿದರ ತಂಡ ಇರ್ಬೋದು, ಮತ್ತು ಮಡೆದವ್ರು ಬಂದು ಇವತ್ತು ಸಂತೋಷ ಏನಪ್ಪ ಅಂತಂದರೆ ಹುಟ್ಟಿದ ಹಬ್ಬದ ದಿವಸನೇ ಮುತ್ತರಸ ಹೆಸರು ಭಾಳ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ಮುತ್ತರಸ ಅನ್ನೋದು ಅದು ಮಹಾರಾಜರ ಕಾಲದಿಂದಲೂ ಅದು ಆ ಮುತ್ತರಸ ಅನ್ನೋದೊಂದು ಬಂದಿದೆ. ಅದು ರಾಜಮಾನತ್ ಯಾವುದೋ ವಂಶದಿಂದ ಬಂದದ್ದು ಮುತ್ತರಸ ಅಂತ. ಆ ಒಂದು ಟೈಟ್ಲು ಬಹಳ ಚೆನ್ನಾಗಿದೆ. ಮತ್ತು ನಮ್ಮ ಮನೋರವರು ಅವ್ರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಇವೆಲ್ಲ ಹಳೆಯದೆಲ್ಲ ಇದಾಗಿದೆ, ಕ್ಲಿಯರ್ ಆಗಿದೆ. ಇವತ್ತು ಭಗವಂತ ಅವರಿಗೆ ಮತ್ತೆ ಒಂದು ಒಳ್ಳೆಯ ಕಾಲವನ್ನು ಕಲಿಸಿದ್ದಾರೆ. ಅದಕ್ಕೆ ಎಲ್ಲರೂ ಕಾರಣ. ಯಾಕೆಂದರೆ ಯಾರೋ ಒಬ್ಬರು ಜಾರದಾಗ ಕೈ ಹಿಡಿಯುತ್ತವರು ಅನೇಕರು ಇರ್ತಾರೆ, ಕೆಲವರು ಇರ್ತಾರೆ, ಕೆಲವು ಸಂತೋಷ ಪಡ್ತಾರೆ, ಅವ್ರಿಗೇನು ಮಾಡೋಕ್ಕಾಗಲ್ಲ. ಆದರೆ ಕೈ ಹಿಡಿದು ಎತ್ತುತ್ತಾರಲ್ಲ ಅವರೇ ಮುಖ್ಯ. ಅದೇ ಥರ ಅವ್ರನ್ನ ಮತ್ತೆ ಒಂದು ಕೈ ಹಿಡಿದೆತ್ತಿ ಮತ್ತೆ ಒಂದು ಚಿತ್ರರಂಗಕ್ಕೆ ಒಂದು ಅವರಿಂದ ಆದ ಒಂದು ಸೇವೆ ಮಾಡಬೇಕಲ್ವ, ಅದಕ್ಕೋಸ್ಕರ ಅಂಥ ಅವ್ರನ್ನ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಮತ್ತು ಮನೋರವರು ನಾವೇನು ಹೇಳಬೇಕಾಗಿಲ್ಲ, ಎಲ್ಲ ಗೊತ್ತಿದೆ. ಇನ್ನು ಮುಂದಾದರೂ ಸಹಿತ ಒಳ್ಳೆಯ ಒಂದು ಕಲಾವಿದರಾಗಿ, ಮತ್ತು ಒಳ್ಳೆಯ ನಿರ್ಮಾಪಕರಾಗಿ, ಒಳ್ಳೆಯ ಕಲಾವಿದರಾಗಿ, ಮತ್ತು ನಮ್ಮ ಇಡೀ ಕನ್ನಡ ಜನತೆಗೆ ನಿಮ್ಮ ಒಂದು ಕಲಾ ಸೇವೆ ಒಂದು ಪ್ರತಿಭಾಪೂರ್ಣವೆಲ್ಲ ಅವರಿಗೆ ಅವರ ಸೇವೆ ಮಾಡಿಕೊಂಡಿರಲಿ. ನಿಮ್ಮ ಸೇವೆ ಅವಿರತವಾಗಿ ಕರ್ನಾಟಕದಲ್ಲಿರಲಿ. ಕನ್ನಡ ತಾಯಿ ಭುವನೇಶ್ವರಿ ನಿಮಗೆ ಖಂಡಿತ ಒಳ್ಳೇದು ಮಾಡ್ತಾರೆ. ಮತ್ತು ನಮ್ಮೆಲ್ಲರ ಒಂದು ಅಭಿಮಾನ, ಆಶೀರ್ವಾದ, ಪ್ರೀತಿ ನಿಮ್ಮ ಮೇಲಿರುತ್ತೆ. ಭಗವಂತ ನೀವು ಒಳ್ಳೇದು ಮಾಡಲಿ. ಜೈ ಕರ್ನಾಟಕ ಮಾತೆ. ನಾನು ಅಭಿನಯಿಸಿದರೆ ಗೊತ್ತು, ಆದರೆ ಅವರ ಆತ್ಮಕಥೆಯನ್ನು ಕೇಳಿ ಬಹಳ ಖುಷಿಯಾಯಿತು. 16 ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳಿಗೆ ಪಠ್ಯ ಪುಸ್ತಕವಾಗಿದೆ ಅವರ ಆತ್ಮಕಥೆ. ಸೂಪರ್ ಅಮ್ಮ, ಅವರಿಗೆ ಆಶೀರ್ವಾದ ಮಾಡ್ತಾ ಏನು ಹೇಳ್ತೀರ? ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ಇಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಕನ್ನಡ ಮನಸ್ಸುಗಳಿಗೆ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಕಲಾವಿದರಿಗೆ ಮತ್ತು ದಿವ್ಯಾಗೆ ಎಲ್ಲರಿಗೂ ಮಂಜಮ್ಮ ಜ್ಯೋತಿಯ ಅನಂತ ನಮಸ್ಕಾರಗಳು. ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ನಡೆಯೋ ಮನುಷ್ಯನೇ ಎಡುವುದು ಜಾಸ್ತಿ, ಕುಳಿತ ಮನಸ್ಸು ಯಾವತ್ತೂ ಎಡೋಕ್ಕೆ ಸಾಧ್ಯ ಇಲ್ಲ. ಮನು ಎಡವಿದ್ದ, ಮತ್ತು ಬೀಳಲಿಲ್ಲ, ಮತ್ತು ಪುಟ್ಟದು ಎದ್ದಿದ್ದಾನೆ ಮೇಲೆ. ದೇವರು ಒಳ್ಳೆಯದಾಗಲಿ. ಅದು ಮನಸ್ಸಲ್ಲಿ ಇರೋದೇ ಬೇಡ. ಜೀವನದಲ್ಲಿ ತಪ್ಪು ಮಾಡದೇ ಇರೋರು ಯಾರೂ ಇಲ್ಲ, ಎಲ್ಲರೂ ತಪ್ಪು ಮಾಡಿರ್ತಾರೆ. ರಾಜಾದೇ ಕಾಲದಿಂದ ದೇವಾನ ದೇವತೆಗಳಿಂದನೂ ತಪ್ಪು ಮಾಡಿರ್ತಾರೆ. ತಪ್ಪು ಮಾಡದೇ ಇರೋರು ಯಾರಲ್ಲ. ಅಂಥ ತಪ್ಪು ಎಲ್ಲರ ಬದುಕಿನಲ್ಲಿ ಆಗಿರುತ್ತೆ. ಅದನ್ನು ತಿದ್ದುಕೊಂಡು ನಡೆಯನೇ ನಿಜವಾದ ಮನುಷ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಜವಾಗೂ ನೀನು ಆ ಥರ ಆಗಿದ್ದು ಏನಪ್ಪ ನನ್ನ ಅನಿಸಿಕೆ ಅಂದರೆ, ನಿನ್ನನ್ನು ನೀನು ಗುರುತಿಸ್ಕೊಂಡಂಗಾಯ್ತು. ಮಡೆನೂರು ಮನು ಅಂದರೆ ಯಾರು ಅಂತ ಆ ವಿಚಾರದಿಂದ ಎಲ್ಲರಿಗೂ ಗೊತ್ತಾಗುತ್ತೆ. ಮೀಡಿಯಾದಲ್ಲೆಲ್ಲ ಅದು ತುಂಬ ಹರಿದಾಡ್ತು, ತುಂಬ ಓಡಾಡ್ತು. ಮಡೆನೂರು ಮನು ಯಾರು ಅಂತ ಇಡೀ ಚಿತ್ರರಂಗಕ್ಕೆ, ಇಡೀ ಕರ್ನಾಟಕದ ಕಲಾವಿದರಿಗೆ ಮತ್ತು ಕಲಾಭಿಮಾನಿಗಳಿಗೆ ನೀನು ಯಾರು ಅಂತ ಗೊತ್ತಾಯಿತು. ಇವತ್ತು ನಮ್ಮನೇಲಿ ಯಾರು ಗುರುಸೋದಿಲ್ಲ, ನಮ್ಮನ್ನು ನಾವು ಗುರುಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನೀನು ಏನೇ ತಪ್ಪು ಮಾಡಿದ್ರು ಮತ್ತೆ ಮುತ್ತರಸ ಅನ್ನೋ ಒಂದು ಸಿನಿಮಾವನ್ನು ಕೈಗೆತ್ತಿಕೊಂಡಿದೀಯ. ನಟರಾಜ್ ಅವರು ನಿನಗೆ ಸಿಕ್ಕಿದ್ದಾರೆ. ಆ ನಟರಾಜ್ ಅವರ ಕೈಯಲ್ಲಿ ಇನ್ನೂ ಅತ್ಯುನ್ನತ ಕನ್ನಡ ಸಿನಿಮಾಗಳು ಬರಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಮುತ್ತರಸ ನಮ್ಮ ಮಡೆನೂರು ಮನುಗ ಜೀವನದಲ್ಲಿ ಮುತ್ತುಗಳ ರಸದೌತಣ ಇನ್ನು ಮುಂದೆ ಬರಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನಗೆ ತುಂಬ ಖುಷಿ ಆಯಿತು. ಇವತ್ತು ಅಷ್ಟು ದೂರದಿಂದ ನನ್ನನ್ನು ಕರೆದು ಒಂದು ಸಿನಿಮಾವನ್ನು ಲಾಂಚ್ ಮಾಡಿಸಿದ್ದು ತುಂಬ ಖುಷಿ ಆಯಿತು.
ದೇವ್ರು ನಿನಗೆ ಒಳ್ಳೇದು ಮಾಡಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿರ್ತಕ್ಕಂಥ ಜನಗಳಿಗೂ ಅಷ್ಟೇ, ನಾವು ಒಳ್ಳೆಯವರಾಗಿದ್ದರೆ ನಮ್ಮ ಎದುರಿಗಿರೋರು ಒಳ್ಳೆಯರಾಗ್ತಾರೆ. ನಾವು ಒಳ್ಳೆಯದನ್ನೇ ಮಾಡೋಣ, ಕೆಟ್ಟದ್ದನ್ನು ಮಾಡೋದು ಬೇಡ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಜವಾದ ದೇವರು ದೇವಸ್ಥಾನದಲ್ಲಿಲ್ಲ, ನಾವು ಮಾಡ್ತಕ್ಕಂಥ ಕರ್ತವ್ಯದಲ್ಲಿ ಪರಮಾತ್ಮ ಇದ್ದಾರೆ. ನೀವು ಇಷ್ಟೆಲ್ಲ ಮೀಡಿಯಾದವ್ರು ಬಂದಿದ್ದೀರಿ, ಪತ್ರಕರ್ತರು ಬಂದಿದ್ದೀರಿ, ನಿರ್ಮಾಪಕರಿದ್ದೀರಿ, ನಿರ್ದೇಶಕರಿದ್ದೀರಿ, ಎಲ್ಲರಿದ್ದೀರಿ. ನೀವೇನೇನು ಕೆಲಸ ಮಾಡ್ತೀರೋ ನಿಮಗೆ ಅದೇ ದೇವರು. ಅದನ್ನ ಭಕ್ತಿ ಮತ್ತು ಶ್ರದ್ಧೆ ಮತ್ತು ಪ್ರೀತಿಯಿಂದ ಗೌರವ ಕೊಟ್ಟು ಮಾಡ್ರಿ, ಸಮಯಕ್ಕೆ ಗೌರವ ಕೊಡ್ರಿ ಅಂತ ಹೇಳ್ತೀನಿ. ಯಾವ ಮನುಷ್ಯ ಸಮಯಕ್ಕೆ ಗೌರವ ಕೊಡ್ತಾನೋ ಆ ಸಮಯ ಮುಂದೊಂದು ದಿನ ಮಂಜಮ್ಮನಿಗೆ ಕೊಟ್ಟಂತ ಗೌರವವನ್ನ ಕೊಡುತ್ತೆ ಅಂತ ಹೇಳ್ತೀನಿ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ನಾನು 350 ಕಿಲೋಮೀಟರ್ನಿಂದ ಇನ್ವಿಟೇಷನ್ ನೋಡಿದೆ 10 ಗಂಟೆಗೆ ಅಂತ ಇತ್ತು. ಮನು ನಿನ್ನೆ ಫೋನ್ ಮಾಡಿ ಅಮ್ಮ 9:00ವರೆಗೆ ಇಲ್ಲಿರ್ಬೇಕಂತ ಹೇಳ್ದ. ನಾನು 9 ಗಂಟೆಗೆ ಇಲ್ಲಿದ್ದೆ. ಫಸ್ಟ್ ನಾನೇ ಬಂದಿಲ್ಲಿ ಕಾಯ್ಕಂತ ಕೂತ್ಕೊಂಡಿದ್ದೆ, ಆಮೇಲೆ ಮನು ಬಂದ. ಸಮಯಕ್ಕೆ ಗೌರವ ಕೊಡ್ರಿ ಅಂತ ಹೇಳ್ತೀನಿ. ಸಮಯಕ್ಕೆ ಗೌರವ ಕೊಡ್ರಿ ಅಂತ. ಸಮಯಕ್ಕೆ ಗೌರವ ಕೊಟ್ರೆ ಆ ಸಮಯ ತನ್ನನ್ನ ತಾನು ಮೇಲೆ ತಗೊಂಡು ಹೋಗ್ಬಿಡುತ್ತೆ. ಅಷ್ಟು ಸಮಯ ಅಷ್ಟು ಗೌರವವನ್ನು ಕೊಡುತ್ತೆ ಅಂತ ಹೇಳ್ತಾ, ಎಲ್ಲ ಇಲ್ಲಿ ಯಾರು ನಾವು ದೊಡ್ಡವರಲ್ಲ, ನೀವು ಯಾರು ಚಿಕ್ಕವರಲ್ಲ, ನಾವು ನೀವು ಎಲ್ಲರೂ ಸಮಾನರು. ಎಲ್ಲರ ಅಂತರಾತ್ಮದಲ್ಲಿ ಪರಮಾತ್ಮ ಇದ್ದಾನೆ. ಎಲ್ಲರ ಅಂತರಾತ್ಮದಲ್ಲಿರುವ ಪರಮಾತ್ಮನಿಗೆ ಕೋಟಿ ಕೋಟಿ ಶರಣು ಶರಣು ಶರಣು. ಧನ್ಯವಾದಗಳನ್ನು ಮುಖ್ಯಮಂತ್ರಿ ಮಾತನಾಡಿದ್ದಕ್ಕಾಗಿ. ಇನ್ನು ಎಲ್ಲರಿಗೂ ನಮಸ್ಕಾರ. ಎಲ್ಲ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ, ಈ ನಡುವೆ ನಾನು ಇದರ ನನ್ನ ಗೆಳೆಯರ ಅಂಟಮ್ಮನ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊತಾ ಇದ್ದೀನಿ. ಅದು ಇವತ್ತು ಇಲ್ಲಿ ಬಂದಿರೋದಕ್ಕೆ ಕಾರಣ ಅವನೇ, ಮನು. ನಾನು ಪ್ರೀತಿಯಿಂದ ಮಡೆ ಅಂತ ಕರೆಯೋದು ಅವನ್ನ. ಅಂದರೆ ನಮ್ಮ ಹಾಸನ ಹುಡುಗ, ನಾವೆಲ್ಲ ಎಲ್ಲ ಹೊಡೆಯುತ್ತೆ ಯಾಕೆ ಹಂಗೆ ಈ ಥರ ಮಾತಾಡೋರು. ಸೊ ಅಂಡ್ ಒಂದಷ್ಟು ವಿಷಯಗಳು, ಪ್ರತಿಕೂಲವಾದ ವಿಚಾರಗಳು, ಅನವಶ್ಯಕವಾದ ವಿಚಾರಗಳಲ್ಲಿ ತೊಡಗಿಸ್ಕೊಂಡದ್ರಿಂದ ನೀನು ಲೈಫಲ್ಲಿ ಒಂದಷ್ಟು ಏಳು ಬೀಳುಗಳನ್ನ ನೋಡಬೇಕಾಯ್ತು. ನೀನು ಹಾಸನದ ಹಳ್ಳಿಯಿಂದ ಹೊರಟಾಗ ಕ್ಯಾಂಪಸ್ ಹತ್ರ ಬಂದಾಗ ನಿನಗಿದ್ದ ಕನಸು, ನಿನಗಿದ್ದ ಆಶಯ, ಅಫ್ಕೋರ್ಸ್ ಕಾಮಿಡಿ ಕೆಲಡಿ ಟೈಟಲ್ಸ್ ವಿನ್ನಾರೆ. ಆ ಟೈಟಲ್ಗಳು ನಮಗೆಲ್ಲ ಇದು ಪುಷ್ಟಿ ಆಗಬೇಕು, ಮುಂದೆ ಸಾಕ್ಬೇಕಂತ ಒಂದು ಪಾತ್ಗೆ ಅದೊಂದು ನಮ್ಗೆ ಇನ್ನೊಂದಷ್ಟು ಉತ್ತೇಜನ ಕೊಡಬೇಕೇ ವಿನಃ ಅದು ನಮ್ಗೆ ಯಾವುದೇ ರೀತಿ ಅದನ್ನ ನಮಗೆ ಹಮ್ಮು ಬಿಮ್ಮು ತರಬಾರ್ದು. ಅಂಡ್ ಅದೇ ಕಾಲ ಕೆಟ್ಟ ಕಾಲದಲ್ಲಿ ಕೆಲವು ಯೋಚನೆಗಳು ಬರೋದು ಸಹಜ, ಕೆಲವು ವಿಚಾರಗಳು ನಮ್ಮ ಲೆಕ್ಕಾಚಾರ ದಾಟಿ ನಡೆಯೋದು ಸಹಜ. ಬದುಕು ಎಲ್ಲವನ್ನೂ ಕಲಿಸುತ್ತೆ. ನಾವು ಕಲೀಲಿಲ್ಲ ಅಂದರೆ ಲೈಫ್ ಯಾವುದೋ ಒಂದು ಟೈಮಲ್ಲಿ ಪಾಠ ಕಲಿಸುತ್ತೆ. ಜೀವನಕ್ಕಿಂತ ದೊಡ್ಡ ಗುರು ಇಲ್ಲ. ಸೊ ಇದನ್ನ ಮಂದಟ್ ಮಾಡಿಕೊಂಡು ಒಂದು ಸಣ್ಣ ವಿಷಯ ಹೇಳಬೇಕಂದ್ರೆ, ನಾವು ಚಿಕ್ಕ ವಯಸ್ಸಲ್ಲಿ ಆಕಾಶದಲ್ಲಿ ವಿಮಾನ ಹಾರ್ಬೇಕಾದ್ರೆ ನೋಡ್ತಿದ್ವಿ. ಆ ವಿಮಾನ ನೋಡಬೇಕು, ಅದರಲ್ಲಿ ಒಂದ್ಸರಿ ಕೂರಬೇಕು ಅಂತ ಆಸೆ ಪಟ್ಟವರು ಆ ವಿಮಾನದಲ್ಲಿ ಕೂತ ತಕ್ಷಣ ವಿಮಾನ ನಂದು ಅಂತ ಅನ್ಕೊಳ್ಳೋದಿದೆಯಲ್ಲ. ಸೊ ಅದು ತುಂಬಾ ಅದಕ್ಕೆ ಬೇಕು, ಮೆಂಟಲಿ ತುಂಬಾ ವಿಷಯ ಬೇಕು, ಅವಗಾಹನೆ ಬೇಕು. ಆಸೆ ಪಡೋದು ತಪ್ಪಲ್ಲ, ಇಚ್ಛೋದು ತಪ್ಪಲ್ಲ, ಅಂಡ್ ಆ ಇಚ್ಛೆ ಕಡೆಗೆ ನಡೆಯೋದು ತಪ್ಪಲ್ಲ. ನಾವು ಎಷ್ಟು ಬೆಳಿತೀವೋ ಅಷ್ಟು ಮಾಡಬೇಕು, ಎಷ್ಟು ಸಾಕ್ತೀವೋ ಅಷ್ಟು ಪ್ರಬುದ್ಧರಾಗ್ತಾ ಹೋಗ್ಬೇಕು. ಇದು ನನ್ನ ಆಶಯ. ನಿನ್ನ ಮೇಲೆ ಪ್ರೀತಿ ಇರೋದಕ್ಕೆ ಮಾತು ಹೇಳ್ತಿದ್ದೀನಿ. ಫೋನಲ್ಲಿ ಮಾತಾಡಿದಾಗ ಬೈದು ಹೇಳಿದ್ದೆ. ಈಗ ಎಲ್ಲರ ಎದುರಿಗೆ ಇದೊಂದು ನೀನು ಮಾತು ಕೊಡ್ತೀಯಾ, ಇನ್ನು ಮುಂದೆ ಈ ಥರದ್ದು ಯಾವುದೇ ವಿಚಾರಗಳು ನಡೀದೇ ಇರೋದಕ್ಕೆ ಆಶ್ವಾಸನೆ ಇಲ್ಲ, ಭರವಸೆ ಇಲ್ಲ, ಮಾತು ಕೊಡ್ತೀಯಾ ಎಲ್ಲರ ಮುಂದೆ ಅಂತ ನಂಬ್ತಾ ಈ ಮಾತು ನಿಮಗೆ ಮತ್ತೆ ಹೇಳ್ತಿದ್ದೀನಿ. ಒಳ್ಳೇದಾಗಲಿ ಮಗ. ಒಳ್ಳೆ ಗುರಿ ಮುಂದಿದ್ದಾಗ ನಿನ್ನ ಪ್ರೀತಿಸೋ ಇಷ್ಟೆಲ್ಲ ಹಿರಿಯರು, ನಾನಲ್ಲ, ಹಿರಿಯರು ಇಲ್ಲಿದ್ದಾರೆ, ಅವರು ಗುರುಗಳಾಗಿ ನಿನ್ನ ಹಿಂದೆ ಇದ್ದಾಗ ನಿಶ್ಚಿತವಾಗಿ, ಅಂದರೆ ನಿನ್ನ ಸಾಧನೆ ಚಿಕ್ಕದಲ್ಲ, ನೀನು ಇಲ್ಲಿ ತನಕ ನಡ್ಕೊಂಬಂದು ಹಾದಿ ಅದು ಸುಲಭದ ದಾರಿ ಅಲ್ಲ. ಸೊ ಆ ಒಂದು ಸಾಧನೆ ಅದೊಂದು ಆರಂಭ ಅಷ್ಟೇ, ಅದೊಂದು ಮುನ್ನುಡಿ. ಇನ್ನೂ ಸಾಧಿಸ್ಬೇಕಾದ ಬಹಳಷ್ಟಿದೆ ಜೀವನದಲ್ಲಿ. ಸೊ ಆ ಸಾಧನೆಗೆ ಭಾಜನನಾಗು, ಹಲವಾರು ಕಿರೀಟಗಳಿಗೆ ಭಾಜನನಾಗು ಅಂತ ಆಶಿಸ್ತಾ ಹುಟ್ಟುಹಬ್ಬದ ಶುಭಾಶಯಗಳು. ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ನಿನ್ನ ಬರ್ಡೇ ಅಂತ, ಸಾರಿ. ಎಲ್ರಿಗೂ ಒಳ್ಳೇದಾಗಬೇಕು, ಒಳ್ಳೆ ದಾರಿ ನಡೀಬೇಕು, ಕೈಲಾದಷ್ಟು ಒಳ್ಳೆ ವಿಷಯಗಳನ್ನ ಮಾತ್ರ ಹರಡಬೇಕು, ಹಂಚಬೇಕು. ನೆಗೆಟಿವಿಟಿ, ಅನಿಮಾಸಿಟಿ ನೋ, ಅಂಡ್ ಸೆನ್ಸೇಷನಲೈಸೇಷನ್ ಅಂದರೆ ಸಾರಿ ಕ್ಷಮೆ ಇರಲಿ, ಇದರಿಂದ ನಿನ್ನ ಹೆಸರು ಎಲ್ರಿಗೂ ಗೊತ್ತಾಯ್ತು ಅಂತ ಹೇಳಿದ್ರಲ್ಲ, ಇದು ಇನ್ನೊಬ್ಬರಿಗೆ ಅನುಕರಣೀಯ ಅಲ್ಲ. ಈ ಥರದ್ದು ಏನೋ ಒಂದು ಮಾಡಿ ಹೆಸರು ಮಾಡಬೇಕು, ಜನರಿಗೆ ತಲುಪಬೇಕು ಅನ್ನೋದಲ್ಲ. ಯಾರು ಆ ದಾರಿ ಪಾಲಿಸಬಾರ್ದು. ಏನಂದ್ರೆ ಗೊತ್ತಾಯ್ತು, ಆ ತಪ್ಪನ್ನು ನಾವು ತಿದ್ದುಕೊಂಡು ಎಲ್ಲರ ಹತ್ರ ಕ್ಷಮೆ ಕೇಳಿ ಅದನ್ನ ಪ್ರಾಯಶ್ಚಿತ್ತ ಮಾಡಿಕೊಂಡು ಪಶ್ಚಾತ್ತಾಪ ಪಡ್ತಾ ಮತ್ತೆ ನಿಮ್ಮ ಮುಂದೆ ಬಂದಿದ್ದಾನೆ. ಅವನಿಗೆ ಹುಟ್ಟುಹಬ್ಬಕ್ಕೆ ಜೊತೆಗೆ ಮುಂದಿನ ಹಾದಿಗೆ ಹಾರೈಸ್ತಾ ಒಳ್ಳೇದಾಗಲಿ ಅಂತ ಶುಭ ಕೋರ್ತಾ, ಮುತ್ತರಸನಿಗೆ ಹಲವಾರು ಮುತ್ತುಗಳು, ರತ್ನಗಳು
ರತ್ನ ಖಚಿತ ಒಂದು ಸಿಂಹಾಸನವೂ ಸಿಗೋಂಗಾಗಲಿ. ಆ್ಯಂಡ್ ವಿಚಾರಣೆ ತುಂಬ, ಅದು ಅಷ್ಟೇ ತುಂಬ ಇಂಟ್ರೆಸ್ಟಿಂಗ್ ಟೈಟಲ್, ತುಂಬ ಇಂಟ್ರೆಸ್ಟಿಂಗ್ ಪೋಸ್ಟರ್. ನಾನಾಗಲೇ ಕೇಳಿದೆ ಬಂದ ತಕ್ಷಣ, ಏನು ನನಗೆ ನಮ್ಮ ನಿರ್ಮಾಪಕರನ್ನ ಕೇಳಿ ಅಂತ ಕರೆಯೋದು ಭಾಳ ಒಳ್ಳೆ ಗೆಳೆಯ, ಏನೋ ನಮ್ಮ ಕೇಳಿ ನಾನು ಈ ಥರ ಆರಿಸ್ಕೊಂಡು ಹೋಗಿದೆಯಲ್ಲ 2ನೇ ಸಿನಿಮಾ ಮಾಡ್ತಾವಲ್ಲ ಅಂತ. ಅಂದರೆ ದಟ್ ಶೋಸ್ ನಿನ್ನ ಫ್ರೆಂಡ್ಶಿಪ್ ಆಗಲಿ, ನಿನ್ನ ಬ್ರದರ್ಹುಡ್ ಆಗಲಿ ಏನು ಅಂತ ತೋರಿಸುತ್ತೆ. ಇಲ್ಲಾಂದರೆ 2ನೇ ಸಲಿಗೆ ಮತ್ತೆ ನಿರ್ಮಾಪಕ ಬಂದು ದುಡ್ಡು ಹಾಕಬೇಕು ಅಂದರೆ ಇವತ್ತಿನ ಕಾಲಘಟ್ಟದಲ್ಲಿ ಕಷ್ಟ ಇದೆ. ಸೊ ಈ ಥರ ಪ್ರೀತಿ ವಿಶ್ವಾಸವನ್ನು ಸದಾಕಾಲ ಉಳಿಸ್ಕೊಂಡು ಹೋಗು, ಇದೇ ನಿನ್ನ ಕಾಯುತ್ತೆ. ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.